ಬೆಳಗಾವಿ ಅಧಿವೇಶನದಲ್ಲಿ ಇಂದು ಸಂತಾಪವನ್ನ ಸೂಚಿಸಲಾಗುತ್ತೆ. ಹಾಲಿ ಶಾಸಕರು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಂತಾಪ ಸೂಚನೆ ಇರುವಂಥದ್ದು. ಸಂತಾಪ ಸೂಚನೆ ಬಳಿಕ ಇಂದಿನ ಕಲಾಪವನ್ನ ಮುಂದೂಡಿಕೆ ಮಾಡಲಾಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದೆಹಲಿಯಿಂದ ವಾಪಸ್ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ನ ನಾಯಕರು. ವೋಟ್ ಚೋರಿ ರ್ಯಾಲಿ ನಡೀತಲ್ಲ, ಅದರಲ್ಲಿ ಭಾಗಿಯಾಗಿದ್ದಂಥವರು ಇವತ್ತು ವಾಪಸ್ ಆಗ್ತಾ ಇದ್ದಾರೆ. ಕೆಲವರು ಫ್ಲೈಟ್ ಸಮಸ್ಯೆಯಿಂದ ಅಲ್ಲೇ ಸ್ಟ್ರಕ್ ಆಗಿದ್ದಾರೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಹಾರ್ತಾ ಇಲ್ಲ ಇಂಡಿಗೋ ವಿಮಾನಗಳು. ಅಲ್ಲಿ ಹವಾಮಾನ ವೈಪರೀತ್ಯ ಇರುವಂಥ ಕಾರಣಕ್ಕೋಸ್ಕರ ಅಲ್ಲಿ ಯಾವುದೇ ಫ್ಲೈಟ್ಸ್ಗಳು ಹಾರಾಟ ಇಲ್ಲ. 20ಕ್ಕೂ ಹೆಚ್ಚು ಶಾಸಕರು 3 ಸಚಿವರು ಫ್ಲೈಟ್ನಲ್ಲೇ ಲಾಕ್ ಆಗಿದ್ದಾರೆ. ಬೆಳಗ್ಗೆ 6:45ಕ್ಕೆ ಟೇಕ್ ಆಫ್ ಆಗಬೇಕಾಗಿತ್ತು ಇಂಡಿಗೋ ವಿಮಾನ. ದೆಹಲಿ ಏರ್ಪೋರ್ಟ್ನಲ್ಲೇ ಕಾಯ್ತಾ ಇದ್ದಾರೆ ನಾಯಕರು. ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಏರ್ಪೋರ್ಟ್ನಲ್ಲೇ ಲಾಕ್ ಆಗೋಗಿದ್ದಾರೆ ಸಚಿವರುಗಳು ಮತ್ತೆ ಶಾಸಕರುಗಳು. 6:45ಕ್ಕೆ ಹೊರಡಬೇಕಾಗಿತ್ತು, ಬೆಳಗಾವಿಗೆ ಬರಬೇಕಾಗಿತ್ತು. ಸಂತಾಪ ಸೂಚಿಸಿದ ಬಳಿಕ ಅಂತ್ಯಕ್ರಿಯೆಗೆ ಹೊರಡಬೇಕಾಗಿತ್ತು. ಆದರೆ ಅಲ್ಲಿ ವೆದರ್ ಸರಿ ಇಲ್ಲದಂತ ಕಾರಣಕ್ಕೋಸ್ಕರ ಅಲ್ಲೇ ಸ್ಟ್ರಕ್ ಆಗಿದ್ದಾರೆ. 20ಕ್ಕೂ ಹೆಚ್ಚು ಜನ ಶಾಸಕರು, 4-5 ಸಚಿವರು ಕೂಡ ಸಿಗಾಕೊಂಡಿದ್ದಾರೆ ಅಲ್ಲಿ. ಮಾಡಿ ಎಲ್ಲ ಮಿನಿಸ್ಟರ್ಸ್ ಎಲ್ಲ ತಗೊಂಡು ಬೋರ್ಡಿಂಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅವರು ಮಿನಿಸ್ಟರ್ ಕಡಿಮೆ ಆದ್ಮೇಲೆ ಕರಿಬಹುದು. ಕಡೆ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ, ಅಂತಿಮ ದರ್ಶನಕ್ಕೆ ಯಾವ ರೀತಿಯಾದಂಥ ವ್ಯವಸ್ಥೆ, ಅದರ ಜೊತೆಗೆ ಬೆಳಗಾವಿಯಲ್ಲಿ ಇವತ್ತಿನ ಅಧಿವೇಶನದಲ್ಲಿ ಏನೇನೆಲ್ಲ ಆಗುತ್ತೆ, ಮತ್ತೆ ಅಲ್ಲಿಂದ ಯಾರೆಲ್ಲ ಹೊರಡಲಿದ್ದಾರೆ ದಾವಣಗೆರೆಗೆ, ಇದೆಲ್ಲದ್ರ ಬಗ್ಗೆನೂ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ಸಂಜಯ್ ಹಾಗೂ ಶರಣು ಹಂಪಿ, ಇನ್ನು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಾಗಿ ಶರಣು ಹಂಪಿ, SS ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನ ಮಾಡಲಾಗ್ತಾ ಇರುವಂಥದ್ದು. ಯಾವ ರೀತಿಯ ಅಭಿಮಾನಿಗಳು ಬರ್ತಾ ಇದ್ದಾರೆ, ಹೇಗಿದೆ ವ್ಯವಸ್ಥೆ? ಪೃಥ್ವಿ, ಬೆಳಗ್ಗೆ 6 ಗಂಟೆ ಇದ್ದಲ್ಲೇ ಪಾರ್ಥಿವ ಶರೀರದ ಅಂತಿಮ ದರ್ಶನ ಏನಿದೆ, ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಗಣ್ಯರು, ಕುಟುಂಬದ ಸದಸ್ಯರು ಮತ್ತು ನೆರೆಹೊರೆಯವರು, ಅದರಲ್ಲೂ ಕೂಡ ಬಾಪೂಜಿ ಸಿಬ್ಬಂದಿಯ ಸಂಸ್ಥೆಯ ಸಿಬ್ಬಂದಿಗಳಿದ್ದಾರೆ, ಅವರೆಲ್ಲರೂ ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಇದು ಸಾರ್ವಜನಿಕ ದರ್ಶನ, ಅಂತಿಮ ದರ್ಶನದ ವ್ಯವಸ್ಥೆ ಅಲ್ಲ. ಇಲ್ಲಿರೋದು ಗಣ್ಯರಿಗೆ, ಅತಿ ಗಣ್ಯರಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಮತ್ತು ಬಾಪೂಜಿ ಸಂಸ್ಥೆಯ ಸಿಬ್ಬಂದಿಗಳಿಗೆ, ಈ ಜನರಿಗೆ ಮಾತ್ರ ಅವಕಾಶ ಕೊಟ್ಟಿರೋದು. ಆದಾಗ್ಯೂ ಕೂಡ ಈ ವಿಷಯ ತಿಳಿದ ಕೂಡಲೇ ಸಾಕಷ್ಟು ಸಂಖ್ಯೆಯಲ್ಲಿ, ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ. ವಿವಿಧ ಮಠದ ಸ್ವಾಮೀಜಿಗಳು ಸೇರಿದಂತೆ ಹಿರಿಯರು, ಗಣ್ಯರು, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಈಗಾಗಲೇ ಆಗಮಿಸಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಸೊ ಈ ರೀತಿಯಾಗಿ ಈಗಾಗಲೇ ಸಂಸದ BY ರಾಘವೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಂತ ಷಡಕ್ಷರು, ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಪಡೆಯುವಂತ ಸಂದರ್ಭದಲ್ಲಿ ಭಾವುಕರಾಗಿ ಶಾಮನೂರನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿರುವಂತ ದೃಶ್ಯ ಮತ್ತು ಕುಟುಂಬದ ಸದಸ್ಯರೆಲ್ಲರೂ ಕೂಡ ಅವರಿಗೆ ಸಾಂತ್ವನ ಹೇಳುವಂತ ಕಾರ್ಯ ಕೂಡ ಆಗ್ತಾ ಇದೆ. ಇಂದು ನಸುಕಿನ ವೇಳೆಗೆ, ಅಂದ್ರೆ ಬೆಂಗಳೂರಿಂದ ಪಾರ್ಥಿವ ಶರೀರನ ಕರೆತಂದಾಗ 3 ಮನೆಗಳು, ಅಂದ್ರೆ ಶಾಮನೂರವರ 3 ಮಕ್ಕಳು, ಅದರಲ್ಲೂ ಕೂಡ ಗಣೇಶ್ ಮತ್ತು ಮಲ್ಲಿಕಾರ್ಜುನ್ ಮತ್ತು ಮುಖೇಶ್, ಈ 3 ಮನೆಯಲ್ಲೂ ಕೂಡ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳಾಯಿತು. ಪೂಜಾ ಕಾರ್ಯದ ನಂತರ ಈಗ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದೀಗ ಏನು ವಿಧಿವಿಧಾನ ಹಿನ್ನೆಲೆಯಲ್ಲಿ, ಅಂದ್ರೆ ಪಾರ್ಥಿವ ಶರೀರಕ್ಕೆ ಈಗ ಸ್ನಾನವನ್ನ ಮಾಡಿಸಿ ವಿವಿಧ ಪೂಜೆಗಳನ್ನು ಕೂಡ ಮಾಡುವಂತ ಕಾರ್ಯ ಆಗತ್ತೆ. ಅದಾದ್ಮೇಲೆ ಮತ್ತೆ ಅಂತಿಮ ದರ್ಶನಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಳ್ಳಲಾಗುತ್ತೆ 12 ಗಂಟೆವರೆಗೆ. 12 ಗಂಟೆಯ ನಂತರ ಇಲ್ಲಿಂದ ಪಾರ್ಥಿವ ಶರೀರ ಮೆರವಣಿಗೆ ಹೈಸ್ಕೂಲ್ ಗ್ರೌಂಡ್ವರೆಗೂ ಕೂಡ ಹೋಗುತ್ತೆ. 12 ಗಂಟೆ, 12ರಿಂದ 3 ಗಂಟೆವರೆಗೆ ಅಲ್ಲಿ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಸೊ 3 ಗಂಟೆಯ ಒಳಗಡೆ, ಅಂದ್ರೆ CM ಸಿದ್ದರಾಮಯ್ಯ ಹಿಡಿದು DCM DK ಶಿವಕುಮಾರ್, AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ, ಹೀಗೆ ಮಾಜಿ CMಗಳು ಸದಾನಂದ ಗೌಡರ್ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಹೀಗೆ ಸಾಕಷ್ಟು ಗಣ್ಯರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಪ್ರತ್ಯೇಕವಾಗಿ 6 ಹೆಲಿಕಾಪ್ಟರ್ಗಳ ಮೂಲಕ ವಿವಿಧ ಗಣ್ಯರೆಲ್ಲರೂ ಕೂಡ ಆಗಮಿಸಿದ್ದಾರೆ. 6 ಹೆಲಿಪ್ಯಾಡ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಬೆಳಗಾವಿ, ದೆಹಲಿ ಮತ್ತು ಬೆಂಗಳೂರಿಂದನೂ ಕೂಡ ಬಹಳಷ್ಟು ಗಣ್ಯರೆಲ್ಲರೂ ಕೂಡ ಬರುವವರಿದ್ದಾರೆ. 4 ಗಂಟೆಗೆ ಅವರ ರೈಸ್ ಮಿಲ್ನಲ್ಲಿ ಅಂತ್ಯ ಸಂಸ್ಕಾರದ ವ್ಯವಸ್ಥೆ ಏನಿದೆ, ವಿಧಿವಿಧಾನದ ಕಾರ್ಯಗಳು 1 ಗಂಟೆಗಳ ಕಾಲ ಆಗಲಿದೆ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕುಟುಂಬದ ಸದಸ್ಯರೆಲ್ಲರೂ ಕೂಡ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಏನು
ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಕಷ್ಟ. ಅಮ್ಮ, ತಾವು ಅಜ್ಜರ್ನ ಈ ಸಂದರ್ಭದಲ್ಲಿ ಹೇಗೆ ನೆನ್ಪು ಮಾಡ್ಕೊತೀರಿ? ಅದೇ ಹೇಳಕ್ಕಾಗಲ್ಲ ಬಿಡ್ರಿ. ಅವರಿದ್ದಾಗ ಬಹಳ ಮಾತಾಡಕ್ಕೆ ಏನೂ ಶಬ್ದ ಇಲ್ಲ, ಹಾಗಾಗಿದೆ. ತಾವು ರಿಲೇಟಿವ್ ಆಗ್ತೀರಿ? ಹೌದ್ರಿ, ನಮ್ಮ ಮನೆಯವರು, ದೊಡ್ಡಪ್ಪ ಅವರು. ಓಕೆ, ಯಾವ್ದಾದ್ರು ಒಳ್ಳೇದನ್ನ ನೆನ್ಪು ಮಾಡ್ಕೊಳ್ಳಿ ಅಮ್ಮ ಈ ಸಂದರ್ಭದಲ್ಲಿ. ನಿಜವಾಗ್ಲೂ ಕೂಡ ಅವ್ರಿಗೆ ಒಳ್ಳೆ ರೀತಿಯಾಗಿ ಇದು ಮಾಡೋರು. ಇಲ್ಲ ರೀ, ಅವರಿದ್ದಾಗ ನಮಗೆ ಯಾವುದೇ ರೀತಿಯಾಗ್ಲಿ ಎಲ್ಲ ಇದು ಮಾಡ್ತಾ ಇದ್ರು, ಎಲ್ಲ ಸಹಾಯ ಮಾಡ್ತಾ ಇದ್ರು. ನೆನ್ಸ್ಕೊಳಕ್ಕೂ ಆಗ್ತಾ ಇಲ್ಲ. ಅಮ್ಮ, ತಾವು ಏನು ಹೇಳಲಿಕ್ಕೆ ಬಯಸ್ತೀರ ಈ ಸಂದರ್ಭ? ಶಾಮನೂರವ್ರನ್ನ ಈ ಸಂದರ್ಭದಲ್ಲಿ ಹೇಗೆ ನೆನ್ಪು ಮಾಡ್ಕೊತೀರಿ? ಅವರು ನಮ್ಮ ಫ್ಯಾಮಿಲಿ ಅವರು, ನಮ್ಮ ದೊಡ್ಡ ಬಾವರವರು, ಅವರೇ ಇಡೀ ಜೀವ ಇದ್ದಿದ್ದು ನಮ್ಮ ಫ್ಯಾಮಿಲಿ ಒಳಗೆ. ಈಗ ಮತ್ತೆ ಕಳ್ಕೊಂಡು ದುಃಖ ಆಗ್ತಾ ಇತ್ತು. ಅಜ್ಜರಮ್ಮ, ಬಟ್ ಎಲ್ಲರೂ ಯಾರೇ ಬರಲಿ, ಪ್ರತಿಯೊಬ್ಬರು ಕೂಡ ಬಂದ್ರು, ಎಲ್ಲರೂ ಕೂಡ ನೆನ್ಪು ಮಾಡ್ಕೊಳ್ತಾ ಇದ್ರು. ಸೊ ದೃಶ್ಯಾವಳಿಯಲ್ಲೂ ಕೂಡ ಪುತ್ರ ಅಂತ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಬಂದಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಪುತ್ರ ಓಕೆ, ಶರಣು ಹಂಪಿ, ಎಸ್ ಮಲ್ಲಿಕಾರ್ಜುನ್ ಅವರು ಬಂದಿದ್ದಾರೆ. ಅಲ್ಲಿ ವ್ಯವಸ್ಥೆ ಯಾವ ರೀತಿ ಆಗ್ತಾ ಇದೆ ದರ್ಶನದ ಸಂದರ್ಭದಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ತುಂಬ ದುಃಖದ ಸಂದರ್ಭ ಇದು. ಮೂವರು ಗಂಡು ಮಕ್ಕಳು, 5 ಪುತ್ರಿಯರಿರುವಂಥದ್ದು ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಂಜೆ ಅಂತ್ಯಕ್ರಿಯೆ ನೆರವೇರುತ್ತೆ. ಸಾಕಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ. ಈಗ ಮನೆಯ ಹತ್ತಿರ ಅಂದರೆ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯ ಹತ್ತಿರ ಅವರ ಫ್ಯಾಮಿಲಿಯವರು ತುಂಬ ಕ್ಲೋಸ್ ಆಗಿರುವಂಥವ್ರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಂತ್ಯಕ್ರಿಯೆ ಎಲ್ಲಿ ನೆರವೇರ್ತಾ ಇದೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಸಂಜಯ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಾವಣಗೆರೆಯಿಂದ. ಸಂಜಯ್, ಎಲ್ಲ ಅಂತ್ಯಕ್ರಿಯೆ ಆಗ್ತಾ ಇರುವಂಥದ್ದು, ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ಆಗುತ್ತೆ, ಯಾರೆಲ್ಲ ಬರಲಿದ್ದಾರೆ? ದಾವಣಗೆರೆ ದಣಿ, ದಾವಣಗೆರೆ ಅಂದರೆ ಶಾಮನೂರು ಶಿವಶಂಕರಪ್ಪ ಅವರ ಹೆಸರು ಹೇಳದೆ ಅದ್ರ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ಅಷ್ಟರ ಮಟ್ಟಿಗೆ ಆವರಿಸ್ಕೊಂಡಿರುವಂಥವ್ರು, ಅಲ್ಲೂ ಕೂಡ ಏನಾದರೂ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆಯಾ, ಹೇಗೆ? ಎಸ್ ಪೃಥ್ವಿರಾಜ್, ಏನು ಸಂಜೆ ಸುಮಾರು 4 ಅಥವಾ 4:30 ಗಂಟೆ ಸುಮಾರಿಗೆ ಏನು ಅಂತ್ಯಕ್ರಿಯೆ ನಡೆಯಲಿ ಅಂತೇಳಿ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಕುಟುಂಬಸ್ಥರು ಕೂಡ. ಏನು ಈಗಾಗಲೇ ಏನು ಅವರ ಎಸ್ ಮಲ್ಲಿಕಾರ್ಜುನ್ ಅವರ ಒಡೆತನದ ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಈಗ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಏನು ಶಾಮನೂರು ಶಿವಶಂಕರಪ್ಪನವರ ಪತ್ನಿ ಏನಿದ್ರು, ಏನು ಪಾರ್ವತಮ್ಮ ಅವರ ಒಂದು ಸಮಾಧಿ ಪಕ್ಕನೇ ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಿದೆ. ಏನು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಠಾಧೀಶರು ಬರೋದ್ರ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತವು ಕೂಡ ಸಾಕಷ್ಟು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಿದೆ. ಯಾರಿಗೂ ಬಂದಂಥವ್ರಿಗೆ ತೊಂದರೆ ಆಗಬಾರ್ದು ಅಂತ. ಯಾಕೆಂದರೆ ಶಾಮನೂರು ಶಿವಶಂಕರಪ್ಪ ಅಂದರೆ ಜಾತ್ಯತೀತವಾದಂತಹ ಮನುಷ್ಯ ಆಗಿದ್ದರು. ಯಾವುದೇ ಸಮಾಜ ಇರಲಿ, ಯಾವುದೇ ಇರಲಿ, ಯಾವುದೂ ಕೂಡ ಸಮಾಜವನ್ನು ನೋಡ್ತಾ ಇರಲಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ತೊಗೊಂಡು ಹೋಗ್ತಾಯಿದ್ರು. ಅಂಥವ್ರು ಸಾಕಷ್ಟು ಸ್ವಾಮೀಜಿಗಳು, ಮಠಾಧೀಶರು ಕೂಡ ಅವರ ಬಳಿ ಬರ್ತಾಯಿದ್ರು. ಹಾಗಾಗಿ ಇವತ್ತು ಏನು ಸಂಜೆ 4:30ಕ್ಕೆ ನಡೆಯುವಂಥ ಅಂತ್ಯಕ್ರಿಯೆಗೆ ಸಾಕಷ್ಟು ಮಠಾಧೀಶರು ಭಾಗಿಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಏನು ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಏನು ಇನ್ನೊಂದು 2 ತಾಸುಗಳ ಕಾಲ ಅವರ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯ ಬಳಿ ಏನು ಕುಟುಂಬಸ್ಥರಿಗೆ ಮತ್ತು ಆತ್ಮೀಯರಿಗೆ ಒಂದು ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದು ಮುಗಿದ ಬಳಿಕ ಏನು 11:30 ಸುಮಾರಿಗೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಅಲ್ಲಿ ಕೂಡ ಈಗಾಗಲೇ ಪೊಲೀಸು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ವಹಿಸಿ ಅಲ್ಲಿ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಏನು ಒಂದು 3-3:30 ಸುಮಾರು ತನಕ ಆ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ. ಅದಾದ ಬಳಿಕ ಏನು ಪ್ರಮುಖ ಬೀದಿಗಳ ಮುಖಾಂತರ ಏನು ಹಳೆ ದಾವಣಗೆರೆ ಭಾಗದಲ್ಲಿರ್ತಕ್ಕಂತಹ ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಸಂಜೆ 4:30 ಸುಮಾರಿಗೆ ಅಂತ್ಯಕ್ರಿಯೆ ಏನು ವೀರಶೈವ ಲಿಂಗಾಯತ ವಿಧಿವಿಧಾನಗಳ ಪ್ರಕಾರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಸಂಜಯ್ ಹಾಗೂ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ.